ನಿಮ್ಮ ಮಕ್ಳದ್ದು ಕೂಡ ಹ್ಯಾಂಡ್ ರೈಟಿಂಗ್ ಚೆನ್ನಾಗಿಲ್ವಾ? ಹ್ಯಾಂಡ್ ರೈಟಿಂಗ್ ಚೆನ್ನಾಗಿ ಆಗದೆ ಇರೋಕೆ ಮೇಜರ್ ರೀಸನ್ ಏನು ಅಂತಂದ್ರೆ ಮಕ್ಳದ್ದು ಹ್ಯಾಂಡ್ ಮತ್ತೆ ಬ್ರೈನ್ದು ಕೋಆರ್ಡಿನೇಷನ್ ಕರೆಕ್ಟ್ ಆಗಿಲ್ಲ ಅಂತ ಅರ್ಥ. ಹ್ಯಾಂಡ್ ರೈಟಿಂಗ್ ಪ್ರೋಸೆಸ್ ಹೆಂಗಾಗುತ್ತೆ ಅಂದ್ರೆ ಬ್ರೈನು ಫಸ್ಟ್ ಥಿಂಕ್ ಮಾಡುತ್ತೆ ನಾವೇನ ಬರಿಬೇಕು ಅಂತ, ಅದನ್ನ ಶೇಪ್ ಮಾಡಿ ಲೆಟರ್ಸ್ ಆಗಿ ಕನ್ವರ್ಟ್ ಮಾಡೋದು ಹ್ಯಾಂಡ್. ಈ ಎರಡರ ಮಧ್ಯೆ ಕೋಆರ್ಡಿನೇಷನ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಇದು ಹುಟ್ಟಾಗಿಂದ ಯಾರಿಗೂ ಬರಲ್ಲ, ಬಟ್ ಏನು ಅಂತಂದ್ರೆ ನಿಧಾನಕ್ಕೆ ಪ್ರಾಕ್ಟೀಸ್ ಮಾಡ್ತಾ ಮಾಡ್ತಾ ಬರುತ್ತೆ. ಇದಕ್ಕೆ ಆದಂತಹ ಕೆಲವೊಂದು ಟೆಕ್ನಿಕ್ಗಳಿದಾವೆ, ಅದನ್ನ ನೀವು ರಿಪೀಟೆಡ್ ಆಗಿ ಪ್ರಾಕ್ಟೀಸ್ ಮಾಡ್ತಿದ್ರೆ ನಿಮ್ಮ ಹ್ಯಾಂಡ್ ರೈಟಿಂಗು 100% ಇಂಪ್ರೂವ್ ಆಗುತ್ತೆ. ಸ್ಪೇಸಿಂಗ್ ಗೇಮ್, ನೀವು ಬರೆಯೋಂಥ ವರ್ಡ್ಸ್ಗಳ ನಡುವೆ ನೀವು ಎಷ್ಟು ಸ್ಪೇಸ್ನ ಬಿಡ್ತೀರಾ ಅನ್ನೋದು ಕೂಡ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ನೀವು ಬಿಡೋ ಅಂಥ ಸ್ಪೇಸು ತುಂಬಾ ಈವನ್ ಆಗಿರ್ಬೇಕು. ಒಂದು ರೈಸ್ ಗ್ರೈನ್ ಅಷ್ಟು ಸ್ಪೇಸ್ನ ಇಮೇಜ್ ಮಾಡಿಕೊಂಡು ಪ್ರತಿ ವರ್ಡ್ಗಳ ಮಧ್ಯೆ ನೀವು ಸ್ಪೇಸ್ ಬಿಡ್ತಾ ಬರಿತಾ ಹೋಗಿ ನಿಮ್ಮ ಹ್ಯಾಂಡ್ ರೈಟಿಂಗ್ 100% ಚೆನ್ನಾಗುತ್ತೆ. ಮೇಜರ್ ಆಗಿ ಹ್ಯಾಂಡ್ ರೈಟಿಂಗ್ ಇಂಪ್ರೂವ್ ಆಗಬೇಕು ಅಂತಂದ್ರೆ ಒಂದು ಸ್ಟೈಲ್ಗೆ ಸ್ಟಿಕ್ ಆಗಬೇಕು. ನೀವು ಒಂದು ಕರ್ಸಿವ್ ರೈಟಿಂಗ್ ಹ್ಯಾಂಡ್ ರೈಟಿಂಗ್ ಬರೀಬೇಕು, ಇಲ್ಲ ಪ್ರಿಂಟ್ ಹ್ಯಾಂಡ್ ರೈಟಿಂಗ್ ಬರೀಬೇಕು. ನೀವು ಎರಡನ್ನೂ ಮಿಕ್ಸ್ ಮಾಡಿ ಬರೆಯೋದ್ರಿಂದ ನಿಮ್ಮ ಹ್ಯಾಂಡ್ ರೈಟಿಂಗ್ ಅರ್ಧ ಹಾಳಾಗೋಗುತ್ತೆ. ಮತ್ತೆ ಇನ್ನೊಂದು ಮೇಜರ್ ಥಿಂಗ್ ಏನು ಅಂತಂದ್ರೆ ನಾವು ರೈಟಿಂಗ್ ಪ್ರಾಕ್ಟೀಸ್ ಮಾಡುವಾಗ ಅಥವಾ ಏನಾದ್ರೂ ಬರಿಬೇಕಾದ್ರೆ ತುಂಬಾ ಫೋಕಸ್ಡ್ ಆಗಿರ್ಬೇಕಾಯ್ತಾ. 2 ಲೈನ್ ಪೇಜಸ್ ಅಲ್ಲಿ ನಾವು ರೈಟಿಂಗ್ ನ ಮಾಡಬೇಕಾದ್ರೆ ಅಪ್ಪರ್ ಲೈನು ಮತ್ತೆ ಲೋವರ್ ಲೈನ್ ಎರಡರ ಮಧ್ಯೆ ಆದಷ್ಟು ನಾವು ಲೆಟರ್ಸ್ ನ ಬರಿತಾ ಹೋಗ್ಬೇಕು. 2 ಲೈನ್ಸ್ಗೆ ಲೆಟರ್ಸ್ ಟಚ್ ಆಗಬಾರ್ದು. ಇದರಿಂದ ನಮ್ಮ ಹ್ಯಾಂಡ್ ರೈಟಿಂಗ್ ತುಂಬಾ ಲೆಜಿಟಿಮೇಟ್ ಆಗಿ ಕಾಣುತ್ತೆ, ತುಂಬಾ ಬ್ಯೂಟಿಫುಲ್ ಆಗಿ ಕೂಡ ಕಾಣುತ್ತೆ. ಹ್ಯಾಂಡ್ ರೈಟಿಂಗ್ ಚೆನ್ನಾಗಿರೋರಿಗೆ ಒಂದು ಅಡ್ವಾಂಟೇಜ್ ಇದೆಯೋ ಇಲ್ವೋ ಅಂತ ನೀವು ತುಂಬಾ ಜನಕ್ಕೆ ಡೌಟ್ ಇರುತ್ತೆ. ನೀವೇ ಯೋಚನೆ ಮಾಡಿ, ಹ್ಯಾಂಡ್ಸಮ್ ಆಗಿರೋರಿಗೆ ಅಡ್ವಾಂಟೇಜ್ ಇರುತ್ತಾ ಇರಲ್ವಾ ಅಂತ. 100% ಇರುತ್ತೆ ಆಯ್ತಾ. ಇದೇ ತರ ಟಿಪ್ಸ್ಗೋಸ್ಕರ ನನ್ನ ಫಾಲೋ ಮಾಡಿ ರಾಜ್ ಅಕಾಡೆಮಿಯಲ್ಲಿ.